ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ. ಆಂಗ್ಲೇಯರೇ, ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟದ ವತಿಯಿಂದ ಇಂದು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರ ಕ್ಯಾಬಿನೆಟ್ ಉಪಸಮಿತಿಯ ತೀರ್ಮಾನದಂತೆ OTS ಮಾಡಲು ತೀರ್ಮಾನಿಸಿದ್ದು ಹಾಗೂ ಮಾಲೀಕರಿಗೆ ಕೋಟ್ಯಾಂತರ ರೂಪಾಯಿ ದಂಡ ಹಾಕಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟವನ್ನು ವಿರೋಧಿಸುತ್ತಿದೆ. ಮೇಲ್ಕಂಡ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ರಾಜ್ಯಾದ್ಯಂತ ಎಲ್ಲ ಕ್ರಷರ್ ಘಟಕಗಳನ್ನು ಮತ್ತು ಕಟ್ಟಡ ಕಲ್ಲು ಗಣಿಗಾರಿಕೆಗಳನ್ನು ಮುಚ್ಚಿ ರಾಜ್ಯಾದ್ಯಂತ ಬಂದ್ ಮಾಡಲಾಗುವುದೆಂದು ಎಚ್ಚರಿಸಿದರು. ನಮಸ್ಕಾರ. ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ, ಯೂನಿಯನ್ ಆಫ್ ಕರ್ನಾಟಕ ಸ್ಟೋನ್ ಕ್ರಷರ್ ಅಂಡ್ ಕ್ವಾರಿ ಓನರ್ಸ್ ಅಸೋಸಿಯೇಷನ್ಸ್, ನಾವು 32 ಜಿಲ್ಲೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಮ್ಮದು ಪ್ರಮುಖವಾಗಿ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್, ಎಂಸ್ಯಾಂಡ್ ಮಿಕ್ಸು ಮತ್ತು ಜಲ್ಲಿ ಈ ಉತ್ಪಾದನೆಗಳನ್ನ ಮಾಡ್ತಕ್ಕಂಥ ಒಂದು ಉದ್ಯಮ. ಈಗ ತಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ಹಲವಾರು ಕಾನೂನು ನ್ಯೂನತೆಗಳಿಂದ ನಮ್ಮಲ್ಲಿ ಪೆನಾಲ್ಟೀಸು ಮತ್ತು ಕ್ವಾರಿನಲ್ಲಿ ಆಗಿರ್ತಕ್ಕಂಥ ಕಲ್ಲುಗಣಿ ಮೇಲ್ಗಡೆ ನಮ್ಮ ಎಲ್ಲ ಕಲ್ಲುಗಣಿ ಉದ್ಯಮದಾರರ ಮೇಲೆ ನೋಟಿಸ್ಗಳನ್ನ ಎಲ್ಲ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಇದಕ್ಕೆ ಮುಂಚೆ ನಾವು ಮಾಡಿರ್ತಕ್ಕಂಥ ಒಂದು ಹೋರಾಟದ ಪ್ರತಿಫಲವಾಗಿ ನಿಮಗೆಲ್ಲನೂ ನಾವು ಒಂದು ಸ್ಮಾಲ್ ಪೆನಾಲ್ಟಿ ಹಾಕಿ ಕ್ಲೋಸ್ ಮಾಡ್ತೀವಿ, ಹಳೆಯದೇನಿದೆ ಅದನ್ನು. ಯಾಕೆಂದರೆ ನಾವು ಆಲ್ರೆಡಿ ಅದರ್ ಡಿಪಾರ್ಟ್ಮೆಂಟ್ಸಿಂದ ಆ ರಾಯಲ್ಟೀಸ್ನ ಕಟ್ಟಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ ಆ ಪೆನಾಲ್ಟೀಸ್ ಕ್ಲೋಸ್ ಮಾಡೋದಕ್ಕೆ ಒಂದು ಪ್ರಕ್ರಿಯೆ ಶುರುವಾಗಿತ್ತು. ಆದರೆ ಹೋದ ವಾರ ದಿಢೀರ್ ಅಂದ್ಬಿಟ್ಟು ಒಂದು ಕ್ಯಾಬಿನೆಟ್ನಲ್ಲಿ ಒಂದು ರೆಸಲ್ಯೂಷನ್ನ ಪಾಸ್ ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರ OTS ಅಂದರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾಡಿ ಇಷ್ಟು ಬಾರಿ ಏನು ತೆಗೆದಿದ್ದಾರೆ ಅದನ್ನು 5 ಟೈಮ್ ಪೆನಾಲ್ಟಿಯಾಗಿ ಕನ್ವರ್ಟ್ ಮಾಡಿದ್ದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಒನ್ ಟೈಮ್ ಪೆನಾಲ್ಟಿ ಅಂದರೆ ಒಂದ್ಸತಿ ನೀವು ರಾಜ್ಯಧನ ಕಟ್ಟಬೇಕು ಅಂತ ಹೇಳಿ ನಾವು ನೋಟಿಸ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಇತರೆ ಡಿಪಾರ್ಟ್ಮೆಂಟ್ಸಿಂದ, ಇತರೆ ಕಾಮಗಾರಿಗಳಿಂದ, ಸರ್ಕಾರದ ಕಾಮಗಾರಿಗಳಿಂದ ರಾಜಧನ ಆಗಲೇ ಸಂದಾಯ ಆಗೋಗಿದೆ ಹಾಗೂ ನಮ್ಮ ಹತ್ರನೂ ಕಟ್ಟಿಸ್ಕೊಂಡಿದ್ದಾರೆ. ಅದಾದಮೇಲೆ ಮತ್ತೆ ಇವಾಗ ಮುಂಚೆ ಹಳೆದನ್ನೆಲ್ಲ ಅಳತೆ ಮಾಡಿಬಿಟ್ಟು ನೀವು ಒಂದ್ಸತಿ ಕಟ್ಟಿ ಅಂತ ಹೇಳಿ ನಮಗೆ ಕಿರುಕುಳ ಕೊಡುವಂಥ, ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಇದನ್ನ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನ ಖಂಡಿಸ್ತಾ ನಾವು ನಮ್ಮ ಈ ಮಾಧ್ಯಮ ಮಿತ್ರ ತಮ್ಮೆಲ್ಲರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಕೊಡೋಕ್ಕೆ ಈ ಒಂದು ಪತ್ರಿಕಾಗೋಷ್ಠಿನ ನಾವು ಇಟ್ಕೊಂಡಿದ್ದೀವಿ. ದಯಮಾಡಿ ತಾವೆಲ್ಲ ಸಹಕರಿಸಬೇಕು ಹಾಗೂ ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಎಲ್ಲ ಮಾಧ್ಯಮ ಮಿತ್ರರಿಗೂ. ಡಿ ಸಿದ್ದರಾಜು, ಅಧ್ಯಕ್ಷ ಸ್ಟೋನ್ ಕ್ರಷರ್ ಅಂಡ್ ಕ್ವಾರಿ ಓನರ್ಸ್ ಅಸೋಸಿಯೇಷನ್, ಬೆಂಗಳೂರು, ಕರ್ನಾಟಕ ರಾಜ್ಯ. ಮಾನ್ಯರೇ, ನಾವು ಈಗಾಗಲೇ ಸುಮಾರು ಹಲವಾರು ಬಾರಿ ಈ ಒಂದು ಪ್ರೆಸ್ ಸಭೆಯಲ್ಲಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಸಂದೇಶ ಕಳಿಸಿದ್ದೀವಿ. ನಮ್ಮದು OTS ಇವತ್ತೇನು ಅವರು ಒನ್ ಟೈಮ್ ಸೆಟಲ್ಮೆಂಟು ಅಂದರೆ OTS ರಾಜಧನ ನಾವು ಈಗಾಗಲೇ ವೇಡಾಕ್ಸಿಂದ ಮತ್ತು ಮಾಲೀಕರಿಂದ ಸರ್ಕಾರಕ್ಕೆ ಸಂದಾಯ ಆಗಿದೆ. ನಾವು ಯಾವುದು ಬೇಬಾಕಿ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ, ಇಲಾಖೆಗೆ ಸಂದೇಶ ತಮ್ಮ ಮೂಲಕ ಇದೇ ಜಾಗದಲ್ಲಿ ಹಲವಾರು ಬಾರಿ ಸಂದೇಶ ರವಾನಿಸಿದ್ದೀವಿ. ಸುಮಾರು 25 ಬಾರಿ ನಾವು ನೋಡಿ ಸೆಕ್ರೆಟರಿಯವ್ರಿಗೆ, ಮುಖ್ಯಮಂತ್ರಿಯವ್ರಿಗೆ, ಕಾನೂನು ಮಂತ್ರಿಯವ್ರಿಗೆ, ನಿರ್ದೇಶಕರಿಗೆ ಮತ್ತು ಗಣಿ ಇಲಾಖೆಯ ಕಾರ್ಯದರ್ಶಿಯವರಿಗೆ ಮನವಿ ಕೊಟ್ಟು ನಮ್ಮನ್ನು ಸಭೆ ಕರೆದು ಒಂದು ತೀರ್ಮಾನ ಮಾಡಿ ಅಧಿಕಾರಿಗಳ ಒಟ್ಟಿಗೆ ನಮ್ಮನ್ನು ಸಭೆ ಸೇರಿಸಿ ಅಂತ ನಾವು ಕೇಳ್ಕೊಂಡ್ರು ಕೂಡ ಇದುವರೆಗೂ ಮುಖ್ಯಮಂತ್ರಿಯವರು ಮನಸ್ಸು ಮಾಡ್ತಾ ಇಲ್ಲ. ಇಲಾಖೆ ಮಂತ್ರಿಯವರು ಬೇಜವಾಬ್ದಾರಿತನನೋ ಅಥವಾ ಅವ್ರಿಗೆ ಇಲಾಖೆ ಬೇಡವಾಗಿದೆಯೋ ಗೊತ್ತಿಲ್ಲ, ಬೇಸತ್ತವರು ರಾಜೀನಾಮೆ ಕೊಡೋಕ್ಕೆ, ಈ ಒಂದು OTS ತೀರ್ಮಾನಕ್ಕೆ ಅವರು ಬೇಸತ್ತು ರಾಜೀನಾಮೆ ಕೊಡೋಕೆ ಮುಂದಾಗಿದ್ರು ಅಂತ ನಾನು ಭಾವಿಸ್ತೇನೆ. ಇವತ್ತು ಈ ಒಂದು ತೀರ್ಮಾನಕ್ಕೆ ಮಾಲೀಕರು ತೀವ್ರವಾದ ವಿರೋಧ. ಯಾಕೆಂದರೆ ಇವತ್ತು ಎಲ್ಲ ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆ ಮುಗಿಸಿ ನಾವೆಲ್ಲ ನಿರಂತರ ಉಪವಾಸ ಮಾಡಿ ಬಂದ್ ಆಚರಿಸೋಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಇವತ್ತು ರಾಜ್ಯಾದ್ಯಂತ ಎಲ್ಲ ಕ್ರಷರ್ ಮಾಲೀಕರು ಇಲ್ಲಿ ಸೇರಿದ್ದೀವಿ. 32 ಜಿಲ್ಲೆ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮ ಯೂನಿಯನ್ ಪದಾಧಿಕಾರಿಗಳು ಚರ್ಚಿಸ್ತಾ ಇದ್ದೀವಿ. ಮುಂದಿನ ದಿವಸ ನಾವು, ಏಕೆಂದರೆ ಈ ಒಂದು ಕರಾಳ
OTS ನಮಗೆ ವಿರೋಧ ವ್ಯಕ್ತಪಡಿಸೋಕ್ಕೆ ಎಲ್ಲ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ತೀರ್ಮಾನ ಆಗಿದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಯವರಿಗೆ, ಗಣಿ ಮಂತ್ರಿಯವರಿಗೆ, ಗಣಿ ಕಾರ್ಯದರ್ಶಿಯವರಿಗೆ, ನಿರ್ದೇಶಕರಿಗೆ ನಾನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ತಮ್ಮ ಮೂಲಕ ನೀವೇನಾದರೂ ನಮಗೆ ಮಾರ್ಚ್ ತಿಂಗಳೊಳಗಡೆ ಕರೆದು ಸಭೆ ಸೇರಿಸಿ ಒಂದು ತೀರ್ಮಾನ ಮಾಡಿ 5 lakhs per hectare ಅಂತ ಹೇಳಿ ಎಂದೇ ಏನು ನಾವು ಮನವಿ ಕೊಟ್ಟಿದ್ದೀವೋ ಅದನ್ನು ಮಾಡಿ ಪ್ರಕರಣ ಅಂತ್ಯ ಮಾಡದೇ ಇದ್ರೆ ನಾವು ಖಂಡಿತ ಬಂದ್ ಮಾಡ್ತೀವಿ. ಇಡೀ ರಾಜ್ಯದ ಒಳಗೆ ಯಾವುದೇ ಒಂದು ಜಿಲ್ಲೆ ಉತ್ಪನ್ನ ಬರದಂತೆ ನಾವು ತಡಿತೇವೆ. ಇಡೀ ರಾಜ್ಯದ ಒಂದು ಡೆವಲಪ್ಮೆಂಟ್ಸ್ಗೆ ತೊಂದರೆ ಆಗ್ತದೆ, ಕಾಮಗಾರಿ ನಿಲ್ತವೆ. ಇದನ್ನ ಅರಿತು ತಾವು ಈಗಲೇ ನಮ್ಮನ್ನ ಕರೆದು ಸಭೆ ಮಾಡಿ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನಾನು ಸಂಜೀವ್ ಹಟ್ಟಿಹೊಳಿ. ನಾನು ಹಿಂದೆ ಈ ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಆ್ಯಂಡ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ಸ್ಗೆ ಗೌರವ ಅಧ್ಯಕ್ಷ. ಸುಮಾರು ಒಂದು 13 ವರ್ಷದಿಂದ ನಾನು ಈ ರಾಜ್ಯ ಸಂಘಟನೆಗೆ ಅಧ್ಯಕ್ಷನಾಗಿದ್ದೆ. 13 ವರ್ಷ ಹಿಂದಕ್ಕೆ. ಇದೇನೋ ಒಂದು ರಾಯಲ್ಟಿ ಬಗ್ಗೆ ಏನೋ ಒಂದು ನೀತಿ ಇದೆ, ಪಾಲಿಸಿ ಏನಿದೆ, ಅದು ರೂಲ್ಸ್ದಲ್ಲಿ KMMC ರೂಲ್ಸಲ್ಲಿ ಒಂದು ಪಾಲಿಸಿ ಮಾಡಿಕೊಂಡು ಪ್ರಾಕ್ಟೀಸ್ನಲ್ಲಿ ಸರ್ಕಾರ ಆಗಲಿ, ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಆಗಲಿ, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂದರೆ ವಿ ಕಾಲ್ ಇಟ್ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಏಜೆನ್ಸೀಸ್, ಅಂದರೆ ಅದು ಮೇಜರ್ ಮಿನರಲ್ ಆಗ್ಬೋದು, PWD ಆಗ್ಬೋದು, ಮೇಜರ್ ಇರಿಗೇಷನ್ ಆಗ್ಬೋದು, ಮೈನರ್ ಇರಿಗೇಷನ್ ಆಗ್ಬೋದು, ಲ್ಯಾಂಡ್ ಆರ್ಮಿ ಆಗ್ಬೋದು, ನಿರ್ಮಿತಿ ಕೇಂದ್ರ ಆಗ್ಬೋದು. ಈ ರೀತಿ ಸುಮಾರು ಒಂದು ಏನಿಲ್ಲ ಅಂದರೂ ಒಂದು 140 ಇಲಾಖೆಗಳು ಇದ್ದಾವೆ. ಅಲ್ಲಿ ಏನ ಅಂತಂದರೆ ಈ KMMC ರೂಲ್ಸು ಎಲ್ಲಿಯೂ ಅದನ್ನೇ ಇನ್ಕಾರ್ಪೊರೇಟ್ ಮಾಡಿಕೊಂಡು ಆ ಡಿಪಾರ್ಟ್ಮೆಂಟ್ ರೂಲ್ಸಲ್ಲಿ ಈ KMMC ರೂಲ್ಸು ರೂಲ್ 36 ರಾಯಲ್ಟಿ ಬಗ್ಗೆ ಏನೋ ಒಂದು ರೂಲ್ಸ್ ಇದೆ, ಅದನ್ನೇ ಇನ್ಕಾರ್ಪೊರೇಟ್ ಮಾಡದೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡದೆ ಸರ್ಕಾರ ಸುಮಾರು ಒಂದು 30-40 ವರ್ಷದಿಂದ ಸರ್ಕಾರ ಅಂದರೆ ಈ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಏಜೆನ್ಸೀಸ್ ತಮ್ಮದೇ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ, ವಿಚ್ ಈಸ್ ಕಾಂಟ್ರರಿ ಟು ದಿ ರೂಲ್ಸ್ ಫ್ರೇಮ್ಡ್ ಇನ್ KMMC ರೂಲ್ಸ್. ಇದು ಇಷ್ಟೊಂದು ವರ್ಷ ನಡ್ಕೊತಾ ಇತ್ತು. ಏನಾಗ್ತಾ ಇದೆ ಅಂತಂದ್ರೆ, ನಾವೇನು ಉತ್ಪಾದನೆ ಮಾಡ್ತೇವೆ, ನಾವೇನು ಖನಿಜ ಸಂಪತ್ತು ನಾವು ತೆಗಿತೇವೆ, ಅದರಲ್ಲಿ 78% ಈ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಏಜೆನ್ಸೀಸ್ ಕಾಂಟ್ರಾಕ್ಟರ್ಸ್ ಮುಖಾಂತರ ಸಪ್ಲೈ ಆಗುತ್ತೆ. ನಮ್ಮಂತ ಅವರು ತಗೊಂಡು ಹೋಗ್ತಾರೆ. ಆದರೆ ಅವ್ರಿಗೆ ಒಂದು ಫೆಸಿಲಿಟಿ ಏನು ಮಾಡಿಕೊಟ್ಟಿದ್ರು ಅಂತಂದ್ರೆ, ರಾಯಲ್ಟಿ ಅವರು ಬಿಲ್ದಲ್ಲಿ ಡಿಡಕ್ಟ್ ಮಾಡ್ತಾ ಇದ್ರು. KMMC ರೂಲ್ಸ್ ಅಲ್ಲಿ ರೂಲ್ಸ್ ಏನ್ ಮಾಡ್ತಾರೆ, ರಾಯಲ್ಟಿ ಅಡ್ವಾನ್ಸ್ ಅಲ್ಲಿ ಕಟ್ಟಿ MDP ಮುಖಾಂತರ ಸಾಗಾಣಿಕೆ ಮಾಡಬೇಕಂತೆ ರೂಲ್ಸ್ ಅಲ್ಲಿ ಅಂತಾರೆ. ಆದರೆ ಪ್ರಾಕ್ಟೀಸ್ ಅಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ ಅಂಡ್ ಏಜೆನ್ಸೀಸ್ ಕಾಂಟ್ರಾಕ್ಟರ್ಸ್ಗೆ MDP mineral dispatch permits, which is compulsory as per KMMC rules, insist ಮಾಡ್ದೇನೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ದೇನೆ ರಾಯಲ್ಟಿ ಆಗ್ತಾ ಇದೆ ಅಂತ ಹೇಳಿ ಒಂದು ಅವರು ಅಬ್ಜೆಕ್ಷನ್ಸ್ ರೈಸ್ ಮಾಡ್ಕೋತೇನೆ ಬಂದಿದ್ದಾರೆ. ಎವ್ರಿ ಇಯರ್ ಆಡಿಟ್ ಅಲ್ಲಿ ಸುಮಾರು 3 ವರ್ಷದಲ್ಲಿ 2013, 14, 2014, 15, 2015, 16 ಕಂಟಿನ್ಯೂಸ್ಲಿ ಕನ್ಸಿಸ್ಟೆಂಟ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ CAGs ಅವ್ರಿಗೆ ವಾದ, ಇವರು ಡಿಪಾರ್ಟ್ಮೆಂಟ್ ಅವರು ಎಲ್ಲಿಯೂ ರೆಕಾರ್ಡ್ ಮಾಡಿಲ್ಲ. ಮಾಡ್ದೇನೆ ಇವಾಗ 2024ದಲ್ಲಿ ಡ್ರೋನ್ ಸರ್ವೆ ಮಾಡಿ ಆ ಡಿಫ್ರೆನ್ಸಿಗೆ ನೀವು 1 time ರಾಯಲ್ಟಿ ಕಟ್ಟಿ ಅಂತ ಹೇಳಿ 1 time ಸೆಟಲ್ಮೆಂಟ್ ಇರ್ತದೆ, ಒಂದು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ತಪ್ಪು, ಇದು ನಾವು ಖಂಡಿಸ್ತೇವೆ. ಮತ್ತೆ ಇದಕ್ಕೆ ನಮ್ಮದು ವಿರೋಧ ಇದೆ. ನಾವು ಸುಮಾರು ಮಾಡೋದು ಒಂದು ಪೇಪರ್ದಲ್ಲಿ ಪ್ರಾಕ್ಟೀಸಲ್ಲಿ ಬೇರೆ ಮಾಡಿ, ಸಮ್ವೇರ್ ದಿ ಡಿಪಾರ್ಟ್ಮೆಂಟ್ಸ್ ಗೌರ್ಮೆಂಟ್ ಆರ್ ಎನ್ಕರೇಜಿಂಗ್ ಇಲ್ಲೀಗಲ್ ಆಕ್ಟಿವಿಟೀಸ್. ಇಲ್ಲೀಗಲ್ ಮಾಡಿ, ಯಾರೋ ಇಲ್ಲೀಗಲ್ ಮಾಡಿ ಲೀಗಲ್ದವ್ರಿಗೆ ವಿಕ್ಟಿಮೈಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮದು ವಿರೋಧ.
ಇದನ್ನು ತಿಳಿಸಿ ತಮ್ಮ ಮುಖಾಂತರ ಯಾವ ಮುಖಾಂತರ ಇಲ್ಲ, ಇದು ಏನಾಗಿದೆ ಅಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಕೂಡ ಇದು ತುಂಬಾನೇ ಚರ್ಚೆ ಆಗಿದೆ ಅಧಿವೇಶನದಲ್ಲಿ. ಈ ಒನ್ ಟೈಮ್ OTS ಅಂತ ಏನು ಹೇಳ್ತೇವೆ, ನಾವು ಭಾವಿಸುವುದು ಒಂದು, ಅವ್ರು ಮಾಡ್ತಾ ಇರೋದು ಒಂದಾಗಿದೆ. ಅವರು OTS ಅಂತಲೇ ಕರೀತಾ ಇದ್ದಾರೆ, ನಾವು ಹೇಳುವ OTS ಬೇರೆನೇ. ನಾವು ಸರ್ಕಾರಕ್ಕೆ ಏನು ತಿಳಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ನೀವು ಏನೀಗ ರೆವೆನ್ಯೂ ಲಾಸ್ ಇದೆ, ಬೇಸಿಕಲಿ ಇರೋದು ರೆವೆನ್ಯೂ ಲಾಸ್ ಇದೆ. ಈ ರೆವೆನ್ಯೂ ಲಾಸ್ ಆಗಿಲ್ಲ, ದಟ್ ಹಸ್ ಬಿನ್ ಕ್ಲಿಯರ್ಲಿ ಪಾಯಿಂಟೆಡ್ ಔಟ್ ಬೈ ದಿ CAG. ಇದನ್ನು ಕಲೆಕ್ಷನ್ ನೀವು ಮಾಡಿದ್ದೀರಾ, ಮಾಡಿದ ವಿಧಾನ ತಪ್ಪು ಅಂತ CAG ಅವರು ಹೇಳಿದ್ದಾರೆ. ಅವರ ರಿಪೋರ್ಟ್ ಅಲ್ಲಿ ಅವ್ರು ಹೇಳಿದಾಗ ಪ್ರತಿ ವರ್ಷನೂ CAG ಹಸ್ ಪಾಯಿಂಟೆಡ್ ಔಟ್, ನೀವು ಇದು ಮಾಡ್ತಿರೋ ವಿಧಾನ ತಪ್ಪು ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಏನು ಸಂದಾಯ ಆಗಬೇಕಾದ್ರೂ ಸರ್ಕಾರಕ್ಕೆ ಹಣ ಬಂದಿದೆ. ಆದರೂ ಎಲ್ಲಿಯೋ ಒಂದು ಸುಲಭ ಆಗಲಿಕ್ಕೆ, ಕಲೆಕ್ಷನ್ ಸುಲಭ ಆಗಲಿಕ್ಕೆ ಅವರೊಂದು ಮೆಥಡಾಲಜಿ ಮಾಡಿದ್ದಾರೆ. ಅದು ಕಾನೂನಿಗೆ ಅನುಗುಣವಾಗಿ ಇರಲಿಲ್ಲ, ಅದು ಮಾಡಿದ್ದಾರೆ. ಇದಕ್ಕೆ ನಾವು ಕೂಡ ಇನ್ನು ಮುಂದಕ್ಕಾದ್ರೂ ಹೋಗುವಾಗ ಇದು ಸ್ವಲ್ಪ ಸರಿ ಹೋಗುವ ಅಂತ ಹೇಳಿ ನಾವು ಏನು ಹೇಳಿದ್ದೇವೆ ಅಂತ ಹೇಳಿದ್ರೆ, ಸೆಂಟ್ರಲ್ ಆಕ್ಟ್ ಅಲ್ಲಿ ಒಂದು ಫೈನ್ ಅಷ್ಟಕ್ಕೆ ಅವ್ರು ನಿಲ್ಲಿಸ್ತಾರೆ. ನಾವು ಕೇಳೋದು, ನೀವು ಪ್ರೊಸೀಡಿಂಗ್ ಮಾಡಿ ಅವ್ರಿಗೆ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರಂತೆ. ನೀವೇನು ಕ್ರಮ, ಅವ್ರ ಮೇಲೆ ಏನು ಕ್ರಮ ಜರುಗಿಸಿದ್ದೀರಿ? ನೀವು ನಮ್ಮ ಮೇಲೆ ಈಗ ಸವಾರಿ ಮಾಡ್ತಾ ಇದ್ದೀರಿ. 5 ಟೈಮ್ಸ್ ನೀವು ಕಲೆಕ್ಟ್ ಮಾಡಬೇಕಂತ CAG ರಿಪೋರ್ಟ್ ಅಲ್ಲಿ ಇದೆ. ನೀವು ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಯಾವ್ದಾದ್ರು ಡಿಪಾರ್ಟ್ಮೆಂಟ್ಗೆ ಇವತ್ತಿಗೆ? ಅದು ಕೊಟ್ರೆ ಇವತ್ತೇನು ಇವರು 4,000-5,000 ಕೋಟಿ ಅಂತ ಹೇಳಿದ್ರೆ ಲಕ್ಷ ಕೋಟಿಗೆ ಹೋಗುತ್ತೆ. ಹಾಗೆ ಇಬ್ಬರು ಕಾಂಟ್ರಾಕ್ಟರ್ಸು ಈ ಮುಂಚೆ ಹೈಕೋರ್ಟಿಗೆ ಹೋಗಿ ಅವ್ರ ಹತ್ರ ಡಿಡಕ್ಟ್ ಮಾಡಿದ ತಪ್ಪಂತ ಹೈಕೋರ್ಟ್ ಕೂಡ ಹೇಳಿದೆ. ಅವರಿಗೆ ಎಷ್ಟು ನೀವು ಕಟ್ ಮಾಡಿದ್ರೆ ಅದನ್ನ ಹಿಂದೆ ಕೊಡ್ಬೇಕಂತ ಹೇಳಿ. ಇವತ್ತು ಇವರು ಈ OTS ಅಂತ ಹೇಳಿ ನಮ್ಮ ಹತ್ರ ಕಲೆಕ್ಟ್ ಮಾಡ್ಲಿಕ್ಕೆ ಹೊರಟ್ರೆ, ಇಷ್ಟು ವರ್ಷ ಅವರು ಕಾಂಟ್ರಾಕ್ಟರ್ಸ್ ಇಂದ ಕಲೆಕ್ಟ್ ಮಾಡಿದ ಹಣ ಹಿಂದೆ ಕೊಡ್ತಾರ ಸರ್ಕಾರ? ಇದು ನಮ್ಮ ಪ್ರಶ್ನೆ. ಸೊ ಇದಕ್ಕೆಲ್ಲ ಬಹಳ ಗೊಂದಲದಲ್ಲಿರುವ ಕಾರಣ ನಾವು ಹೇಳುವುದೇನಂತ ಹೇಳಿದ್ರೆ, ಲೆಟ್ ಅಸ್ ಗೋ ವಿತ್ ಅ ಕ್ಲೀನ್ ಸ್ಲೇಟ್. ನಾವೊಂದು OTS ನಾವು ಹೇಳುವ ತರ ಏನಂತ ಹೇಳಿದ್ರೆ, ಇದಕ್ಕೆ ಕಾನೂನಿನ ಚೌಕಟ್ಟಿನ ಒಳಗೆ ಒಂದು ಅವಕಾಶ ಇದೆ, ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಿ ನಾವು ಮುಂದುವರಿಸುವಂತ. ಇದೇ ಮಾತನ್ನು ವಿಧಾನಸೌಧದಲ್ಲಿ ಬೇರೆ ಬೇರೆ ಪಕ್ಷದವರು ಇದನ್ನು ಸರ್ಕಾರಕ್ಕೆ ಸಜೆಷನ್ ಕೊಟ್ಟಿದ್ದಾರೆ. ಇದನ್ನು ಏನು ಮಾಡಿದ್ರು ನಿಮಗೆ ಕಲೆಕ್ಟ್ ಮಾಡಿ, ಯಾಕಂತ ಹೇಳಿದ್ರೆ ಇದು ತೀರಾ ಅನ್ಯಾಯ. ಇದನ್ನು ಇವರು ಈಗ ನೋಟಿಸ್ ಕೊಟ್ಟರೆ ನಾವಂತೂ ಕೋರ್ಟ್ ಮೆಟ್ಲು ಹತ್ತುದು ಖಂಡಿತ. ಇದು ಕೋರ್ಟ್ ಮೆಟ್ಲು ನಾವು ಹತ್ತಿದ್ರೆ ಇದು 10 ವರ್ಷ ಅಲ್ಲ 15 ವರ್ಷ ಹೋದ್ರು ಇದು ಸರಿದೂಗಿಸುವಂಥದ್ದಲ್ಲ. ಹಾಗಾಗಿ ನಮ್ಮದು ಏನುಂಟಂತ ಹೇಳಿದ್ರೆ, ಮನವಿ ಏನುಂಟಂತ ಹೇಳಿದ್ರೆ, ನಾವು ಸ್ವಲ್ಪ ಪೀಸ್ಫುಲ್ ಆಗಿರ್ತೇವೆ. ಒಂದು OTS ಈಗ ಈ ವಿಷಯದ ಬಗ್ಗೆ ಕ್ಯಾಬಿನೆಟ್ ಇಂದ ಒಂದು ಸಬ್ ಕಮಿಟಿ ಮಾಡಿದ್ರು ಈ ವಿಷಯವನ್ನು ಇತ್ಯರ್ಥ ಮಾಡಲಿಕ್ಕೆ. ನಾವು ತುಂಬಾ ಸಲ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇವೆ. ಈ ಸಬ್ ಕಮಿಟಿ ಮುಂದೆ ನಮಗೆ ಒಂದು ಅವಕಾಶ ಕೊಡಿ, ನಮ್ಮ ಮಾತನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ, ಆಮೇಲೆ ಡಿಸಿಷನ್ ನೀವು ತಗೊಳ್ಳಿ ಏನ್ ಬೇಕಾದ್ರೂ. ಆ ಅವಕಾಶ ಕೂಡ ನಮಗೆ ಕೊಟ್ಟಿದ್ದು. ಸೇತುವೆ ಸಿಕ್ಕಿದೆ. ಯಾಕೆಂದ್ರೆ ಇಲಾಖೆ ಸರ್ಕಾರಕ್ಕೆ ಬಂದಂತ ಸರ್ಕಾರಕ್ಕೆ, ಈ ಸರ್ಕಾರನೇ ಅಲ್ಲ ಹಿಂದಿಂದಲೂ ಬಂದಂತ ಸರ್ಕಾರಕ್ಕೆ ಗಣಿ ಇಲಾಖೆಯವರು ಒಂದು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಮಾಹಿತಿ ಕೊರತೆಯಿಂದ ಈ ಒಂದು ಅವೈಜ್ಞಾನಿಕ ದಂಡ ಆಗ್ತಾ ಇದ್ದಾರೆ. ಇದನ್ನು ತಪ್ಪಿಸಿ ಅಂತ ಹೇಳಿ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಸರ್, ಈ ವಿಚಾರದಲ್ಲಿ ತಾವು ಹೇಳಿದ್ದೀರಾ, ಕೋಟ್ಯಾಂತರ ರೂಪಾಯಿ ಜನ ಕಲ್ಲುಗಣಿಗೆ ನಮಗೆ ಲೀಸ್ಗಳು ಕೊಟ್ಟರು. ನಾವು ಕಲ್ಲುಗಣಿ ಸ್ಟಾರ್ಟ್ ಮಾಡಿದ್ವಿ. ಮುಂಚೆ ಆ ಕಲ್ಲುಗಣಿದು ಏನು ಪ್ರಸ್ತುತ ಎಷ್ಟಿತ್ತು ಲೆವೆಲ್ಸ್ ಅವೆಲ್ಲ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಅವಾಗೆಲ್ಲ GPS ಅದು ಇದು ಏನು ಇರಲಿಲ್ಲ. ಬ್ರಿಟಿಷ್ನವ್ರ ಕಾಲದಿಂದ ಯಾವ್ದೋ ಕಾಲದಿಂದ ನಡೆದಿರ್ತಕ್ಕಂಥ ಕ್ವಾರಿಗಳು ಅದು ಇದು ಎಲ್ಲಾನು ಸೇರಿ ನಮ್ಗೆಲ್ಲ ಲೀಸ್ಗಳು ಕೊಟ್ಟರು. ನಾವೆಲ್ಲ ಕಲ್ಲುಗಣಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಏನು ನಮ್ಗೆ ರೂಲ್ಸ್ ಇದ್ದಿದ್ದು, ನೀವು ಕಲ್ಲುಗಣಿ ಮಾಡ್ತೀರಾ ಅದಕ್ಕೆ ರಾಯಲ್ಟಿ ಕಟ್ಟಬೇಕು, ಕಾನೂನುಬದ್ಧವಾಗಿ ಮಾಡ್ತಾ ಇದ್ರೆ ರಾಯಲ್ಟಿ ಕಟ್ಟಬೇಕು. ಅದಕ್ಕೆ ರಾಯಲ್ಟಿ ಕಟ್ಟಲಿಕ್ಕೆ ನಾವು ರೆಡಿ ಇದ್ವಿ. ಪ್ರತಿ ವರ್ಷ ಯಾವ ತರ ಮಾಡ್ತಾ ಇದ್ರು ಅಂದ್ರೆ, ನಮ್ಮ ಹತ್ರ ಅಸೆಸ್ಮೆಂಟ್ ಅಂತ ಮಾಡೋರು. ವರ್ಷಕ್ಕೆ ಎರಡು ದಿನ 3 ದಿನ ಜಿಯಾಲಜಿಸ್ಟು ಮತ್ತೆ ಸರ್ವೇಯರು ಮತ್ತೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ನವರೆಲ್ಲ ಬಂದು ನಮ್ಮ ಗಣಿ ಭಾಗವನ್ನ ಅಳತೆ ಮಾಡಿ ನಮಗೆ ಇಷ್ಟು ನೀವು ರಾಯಲ್ಟಿ ಕಟ್ಟಿ, ಇಷ್ಟು ನೀವು ಕಲ್ಲನ್ನ ತೆಗೆದಿದ್ದೀರಾ ಅಂತ ಹೇಳಿ ನಮಗೆಲ್ಲ ನೋಟಿಸ್ ಕೊಡೋರು. ನಾವು ಅದ್ರ ಪ್ರಕಾರ ಹಣ ತುಂಬಿಕೊಂಡು ಹೋಗ್ತಾ ಇದ್ವಿ. ಅದೇ ತರನೇ ಹಣ ತುಂಬಿಕೊಂಡು ಹೋಗ್ತಾ ಇದ್ವಿ. ಇನ್ನೊಂದು ಭಾಗ ರಾಯಲ್ಟಿನೂ ಕಲೆಕ್ಟ್ ಮಾಡೋರು. ಯಾವ ತರ ಅಂದ್ರೆ, ಸರ್ಕಾರದಿಂದನೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಆರ್ಮಿ, ರೈಲ್ವೇಸು, PWD, PRD, ನ್ಯಾಷನಲ್ ಹೈವೇ, ಈ ತರ ಎಲ್ಲ ಡಿಪಾರ್ಟ್ಮೆಂಟ್ಗಳಿದೆ. ಅವರೆಲ್ಲ ಏನ್ ಮಾಡೋರು, ನಮ್ಮ ಹತ್ರನೇ ಜಲ್ಲಿನೂ ತಗೊಂಡೋರು, ಕೆಲಸನೂ ಮಾಡೋರು. ರಾಯಲ್ಟಿನ ಸರ್ಕಾರ ಅಲ್ಲಿ ಅವ್ರು ಕೊಡ್ಬೇಕಾದ್ರೆ, ಅವ್ರು ಬಿಲ್ ಬರಿಬೇಕಾದ್ರೆ ನೀನ್ ರಾಯಲ್ಟಿ ಕಟ್ಟಿದ್ಯಾ ಅಂತ ಅವ್ರು ಕೇಳೋರು. ಅವರು ಇಲ್ಲ ಸ್ವಾಮಿ ಕಟ್ಟಿಲ್ಲ ಅಂದ್ರೆ ಸರಿ ಅಂದ್ಬಿಟ್ಟು ಅವ್ರು ರಾಯಲ್ಟಿ ಹಣನ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡಿಕೊಂಡು ಮಿಗನ ಇವ್ರು ಕೊಡೋದು.
ಆ ರಾಯಲ್ಟಿ ಸಂದಾಯ ಆಗೋಗಿದೆ. ಅಂದ್ರೆ ರಾಯಲ್ಟಿ ಸಂಧಾನದಲ್ಲಿ 2 ತರ ಇದೆ ದಾರಿ ಸರ್ಕಾರಕ್ಕೆ. ಒಂದು ನಮ್ಮದ್ರೂ ಇಸ್ಕೊಂತಾರೆ ಬಂದು, ಇನ್ನೊಂದು ಇತರ ಡಿಪಾರ್ಟ್ಮೆಂಟ್ ಇಂದ ಅವರು ಬಿಲ್ ಬರಿಬೇಕಾದ್ರೂ ಇಸ್ಕೊಂತಾರೆ. ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ 2016ರಲ್ಲಿ ಏನ್ ಮಾಡಿದ್ರು, MDP ಸಿಸ್ಟಮ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮುಂಚೆಯಿಂದನೂ ಇದೆ. ಅಂದ್ರೆ MDP ಅಂದ್ರೆ ಮಿನರಲ್ ಡಿಸ್ಪ್ಯಾಚ್ ಪರ್ಮಿಟ್ ಅಂತ. ಅಂದ್ರೆ ಮೇಜರ್ ಮಿನರಲ್ಸ್ಗೆ ಕಬ್ಬಿಣದ ಅದಿರು ಅವಕ್ಕೆಲ್ಲ ಬರುತ್ತಲ್ಲ ಒಂದು ಪರ್ಮಿಟ್, ಅದೇ ತರ ನಮ್ಮ ಜಲ್ಲಿಕಲ್ಲುವನ್ನು ಮಾಡೋದು. ಅದನ್ನೆಲ್ಲ ನಾವು ತಗೊಂಡು ಓಡಾಡಿ ಅಂತ ಹೇಳಿದ್ರು. ಆಯ್ತು ಸ್ವಾಮಿ, ನಾವು ಅದನ್ನ ತಗೊಂಡು ಹೋಗ್ತೀವಿ ಅಂದ್ರು. ನೀವೇನಾರ ಅದನ್ನ ತೆಗೆದು ನೀವು ಅಂದ್ರೆ ಅಡ್ವಾನ್ಸ್ ರಾಯಲ್ಟಿ ನಾವು ಕಟ್ಟಿ ಸಾಗಾಣಿಕೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ 5 ಟೈಮ್ಸ್ ಅಂದ್ರೆ ರಾಯಲ್ಟಿ 70 ರೂಪಾಯಿ ಇದ್ರೆ 40 ರೂಪಾಯಿ ಇದ್ರೆ 80 ರೂಪಾಯಿ, 60 ರೂಪಾಯಿ ಇದ್ರೆ 120 ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಸೊ ಆ ಒಂದು ಇದನ್ನು ನೋಡೋಣ ಅಂತ ಹೇಳಿ ನಾವು ಮುಂದುವರಿಸಿದ್ರೆ ಆ ಈಚೆ ಕಡೆ ಕಾಂಟ್ರಾಕ್ಟರ್ಸ್ ಹತ್ರ ಇಸ್ಕೊಂತ ಇದ್ರಲ್ಲ ರಾಯಲ್ಟಿ ಹಣ, ಅದನ್ನ ಕಟ್ ಮಾಡ್ಲೇ ಇಲ್ಲ ಇವರು. ಇವಾಗ ಏನಾಗುತ್ತೆ, ಯೂಶಿಯಲಿ ಕಾಂಟ್ರಾಕ್ಟರ್ಸ್ಗೆ ಹೆಂಗೂ ಹಣ ಬರ್ತಾ ಇಲ್ಲ, ಅವರು ಎಲ್ಲ ಟ್ರೈಕ್ ಇಟ್ಕೊಂಡಿದ್ದಾರೆ, ತಮ್ಗೆಲ್ಲ ಗೊತ್ತಿದೆ. ಅವ್ರು ಏನ್ ಮಾಡ್ತಾರೆ, ಎಲ್ಲಿ ವಿತೌಟ್ ರಾಯಲ್ಟಿ ಕೊಡ್ತಾರೋ ಅಂತ ಇದ್ದಾರೆ. ಯಾಕೆಂದ್ರೆ 2 ಕಡೆ ರಾಯಲ್ಟಿ ಸೋರಿಕೆ ಆಸ್ಪದ ಮಾಡಿಕೊಟ್ಟಿರ್ತಕ್ಕಂಥವ್ರೆ ಸರ್ಕಾರದವರು. ಈ ಒಂದು ಪ್ರಕ್ರಿಯೆನ ನಾವು ಅದನ್ನೆಲ್ಲ ಸೇರಿಸ್ಬಿಟ್ಟು ಇವ್ರು ಏನ್ ಮಾಡಿದ್ರು, 6,000 ಕೋಟಿ ಇದೆ, ಇಷ್ಟು ರಾಯಲ್ಟಿ ಹಣ ನಮ್ಗೆ ಬರಬೇಕು ಅಂತೇಳಿ ಒಂದು ಪ್ರಾಜೆಕ್ಟ್ ಮಾಡಿದ್ರು.